ಎಲ್ರಿಗೂ ನಮಸ್ಕಾರ. ಕೆಎಸ್ಆರ್ ಡೇಟಾ ವಿಷನ್ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋಲಿ ನಾವು ಜುಲೈ ಮಂತ್ಗೆ ಏನೇನ್ ಕೋರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದೀವಿ ಅಂತ ನೋಡೋಣ. ಅದಕ್ಕೆ ನೀವು ನಮ್ಮ ವೆಬ್ಸೈಟ್ಗೆ ಲಾಗಿನ್ ಮಾಡಬೇಕು. datavision.com ಅನ್ನೋ ನಮ್ಮ ವೆಬ್ಸೈಟ್ ಇದು ನಮ್ಮದೇ LMS ಪೋರ್ಟಲ್. ಯಾವ್ದಾದ್ರು ಸೆಷನ್ ವಿಡಿಯೋಸ್ ನೋಡ್ಬೇಕು ಅಂದ್ರೆ ನೀವು ಈ LMS ಪೋರ್ಟಲ್ ಅಲ್ಲಿ ನೀವು ನೋಡ್ಬೋದು. ಇದು ಒಂದು ಫ್ರೀ ಸೈಟ್, ಯಾರು ಬೇಕಾದ್ರೂ ಲಾಗಿನ್ ಕ್ರಿಯೇಟ್ ಮಾಡ್ಕೊಬಹುದು. ಅದಕ್ಕೆ ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡ್ತಾ ಇದ್ರೆ ಸೈನ್ ಅಪ್ ಅಂತ ಕೊಡಿ. ಸೈನ್ ಅಪ್ ಅಲ್ಲಿ ನಿಮ್ಮ ಇಮೇಲ್ ಐಡಿ ಕೊಟ್ರೆ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. OTP ವೆರಿಫೈ ಮಾಡಿದ್ರೆ ಯು ವಿಲ್ ಬಿ ಅ ಯೂಸರ್. ಯೂಸರ್ ಆಗಿದ ತಕ್ಷಣ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲಾ ವಿಡಿಯೋಸ್ ನೋಡ್ಬೋದು. ನಾನು ಇವಾಗ ಲಾಗಿನ್ ಮಾಡಿ ತೋರಿಸ್ತೀನಿ. ಲಾಗಿನ್ ಮಾಡಿ ನೀವು ಅಕೌಂಟ್ ಕ್ರಿಯೇಟೆಡ್ ಮಾಡಾದ್ಮೇಲೆ ಈ ತರ ಲಾಗಿನ್ ಮಾಡಿ. ಈ ತರ ಲಾಗಿನ್ ಮಾಡಿ ಪಾಸ್ವರ್ಡ್ ನೀವು ಆಲ್ರೆಡಿ ಕೊಟ್ಟಿರ್ತೀರಾ ಕ್ರಿಯೇಟ್ ಮಾಡ್ತಾ ಇದ್ದಾಗ. ಅದನ್ನ ಕೊಟ್ರೆ ಇದೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಎಲ್ಲಾ ವಿಡಿಯೋಸ್, ಎಲ್ಲಾ ಕೋರ್ಸ್ ಡೀಟೇಲ್ಸ್ ಎಲ್ಲ ನೋಡ್ಬೋದು. ಫಸ್ಟ್ ನಾನು ಈ ಜುಲೈ ಮಂತ್ಗೆ ಏನೇನೆಲ್ಲ ಕೋರ್ಸ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಹೇಳ್ತೀನಿ. ಎಕ್ಸ್ಪ್ಲೋರ್ ಕೋರ್ಸಸ್ಗೆ ಹೋಗಿ. ಎಕ್ಸ್ಪ್ಲೋರ್ ಕೋರ್ಸಸ್ಗೆ ಅಪ್ಕಮಿಂಗ್ ಸೆಷನ್ಸ್ ಹೋದ್ರು ಸರಿ, ಫ್ರೀ ಕಮಿಂಗ್ ಸೆಷನ್ಸ್ ಹೋದ್ರು ಸರಿ. ಇಲ್ಲಿ ಅಪ್ಕಮಿಂಗ್ ಸೆಷನ್ಸ್ ನೋಡಿದ್ರೆ ಇಲ್ಲಿ 1 2 3 4 5 6 ಈ 6 ಕೋರ್ಸ್ ಈ ಜುಲೈ ತಿಂಗಳಿಗೆ ನಾವು ಸ್ಟಾರ್ಟ್ ಮಾಡ್ತಿದೀವಿ. ಒಂದೊಂದು ಕೋರ್ಸ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ನೀವು KSR ಅಲ್ಲಿ ಯಾವ ಕೋರ್ಸ್ ಅಟೆಂಡ್ ಮಾಡಿದ್ರು ಫಸ್ಟ್ 5 ಡೇಸ್ ಫ್ರೀ ಇರುತ್ತೆ. ನೀವು ಅಟೆಂಡ್ ಮಾಡಾದ್ಮೇಲೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಆಮೇಲೆ ಜಾಯಿನ್ ಮಾಡ್ಕೊಬಹುದು. ಎಲ್ಲಾ ಕೋರ್ಸ್ 100 ಡೇಸ್ ಬರುತ್ತೆ. ಅದ್ರಲ್ಲಿ ಫಸ್ಟ್ 5 ಡೇಸ್ ಫ್ರೀ ಕೊಡ್ತಿದೀವಿ. ಯಾರು ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಲಿಂಕ್ ಎಲ್ಲ ತೋರಿಸ್ತೀನಿ. ಅದ್ರ ಜೊತೆಗೆ ನೀವು ಅದನ್ನ ಲಾಗಿನ್ ಮಾಡಿದಾಗ ನೀವು ವಿಡಿಯೋಸ್ ನ ನೋಡಬಹುದು. ಏನಿಲ್ಲ, ಏನ್ ಮಾಡ್ಬೇಕು ಮೊದಲು ಅಂದ್ರೆ ಫಸ್ಟ್ ಈ ಕೋರ್ಸ್ ಡೇಟಾ ಅನಾಲಿಟಿಕ್ಸ್ ವಿತ್ ಫ್ಯಾಬ್ರಿಕ್ ಅನ್ನೋದಿಲ್ಲ, ಈ ಕೋರ್ಸ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಎನ್ರೋಲ್ ಅಂತ ತೋರಿಸುತ್ತೆ. ಎನ್ರೋಲ್ ಅಂತ ಕೊಟ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನೀವು ಎನ್ರೋಲ್ ಮಾಡ್ಕೊಂಡು 5 ಡೇಸ್ ಫ್ರೀ ಸೆಷನ್ಸ್ ನೋಡ್ಬೋದು. ಈ ಕೋರ್ಸ್ ಏನು ಅಂದ್ರೆ ಡೇಟಾ ಅನಾಲಿಟಿಕ್ಸ್ ವಿತ್ ಪವರ್ BI ಅಂದ್ರೆ ಯಾರಿಗೆ ಕೋಡಿಂಗ್ ಅಲ್ಲಿ ಇಷ್ಟ ಇಲ್ಲ, ಒಂದು ಡೀಸೆಂಟ್ ಜಾಬ್ ಸ್ಯಾಲ್ರಿ ಬೇಕು, IT ಒಳಗಡೆ ಬರಬೇಕು, ನಾನ್ IT ಇದ್ದೀನಿ, ನನಗೆ IT ಒಳಗಡೆ ಬರಬೇಕು, ನನಗೆ ಕೋಡಿಂಗ್ ಬರಲ್ಲ ಅಂತವ್ರಿಗೆ ಇದು ಚೂಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಈಸಿ ಇದೆ ಇದು. ಒಂದು ಡೇಟಾ ಕೊಡ್ತಾರೆ, ಆ ಡೇಟಾ ನೀವೇನ್ ಮಾಡಬೇಕು, ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿ ಕ್ಲೈಂಟ್ಗೆ ರಿಪೋರ್ಟ್ ಆಗಿ ಪವರ್ BI ರಿಪೋರ್ಟ್ಸ್ ಆಗಿ ಮಾಡಬೇಕು. ಇದ್ರಲ್ಲಿ ಮೇನ್ ಆಗಿ ನಾವು 4 ಸ್ಕಿಲ್ಸ್ ಕಲಿತೀವಿ. ಒಂದು SQL, ಒಂದು ಪವರ್ BI, ಆಮೇಲೆ ADF ಅಜ್ಯೂರ್ ಜೊತೆಗೆ ಫ್ಯಾಬ್ರಿಕ್ ಅಂತ. ಬರೀ ಪವರ್ BI ಇಟ್ಕೊಂಡು ಬೇರೆ ರಿಪೋರ್ಟ್ ಮಾಡಕ್ಕಿದ್ರೆ ಇತ್ತೀಚೆಗೆ ಎಲ್ಲಾ ಕಂಪನೀಸು ಬೇರೆ ಬೇರೆ ಸ್ಕಿಲ್ಸ್ ನೋಡ್ತಾ ಇದಾರೆ. ಡೇಟಾ ಏನ್ ಮಾಡ್ತಾರೆ ಅಂದ್ರೆ SQL ಡೇಟಾ ಬೇಸ್ ಇಂದ ಕೊಡ್ತಾರೆ. ಆ ಡೇಟಾ ಬೇಸ್ ಅಲ್ಲಿ ನೀವು ಕ್ವೆರಿ ಹಾಕಿ ಡೇಟಾ ಪುಲ್ ಮಾಡಕ್ಕೆ ನಿಮ್ಗೆ ಅಟ್ಲೀಸ್ಟ್ ಒಂದು ಲ್ಯಾಂಗ್ವೇಜ್ ಗೊತ್ತಿರಬೇಕು. ಆ ಲ್ಯಾಂಗ್ವೇಜ್ ಏನಂದ್ರೆ SQL. SQL ಓದ್ತೀವಿ ಇದರಲ್ಲಿ. SQL ಓದಿದ ನಂತರ ಪವರ್ BI ಬರ್ತೀವಿ. ಪವರ್ BI ಏನ್ ಮಾಡ್ಬೇಕು, ಇಲ್ಲಿ ಡೇಟಾಸ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ನೀವು ಒಂದೊಂದೇ ಅನಲೈಸ್ ಮಾಡಿ, ಓಕೆ ಸೇಲ್ಸ್ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಈ ಐಡಿಯಾಸ್, ಇಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಅದನ್ನ ಮಾಡ್ಬೋದು ಅಂತ ಆ ರಿಪೋರ್ಟ್ ಮೂಲಕ ನೀವು ಕ್ಲೈಂಟ್ಸ್ ಗೆ ಹೇಳ್ತೀರಾ. ಡಿಸಿಷನ್ ಮೇಕಿಂಗ್ ಕ್ಲೈಂಟ್ಸ್ ಮಾಡ್ತಾರೆ. ಅದಕ್ಕೆ ಪವರ್ BI ಗೊತ್ತಿರಬೇಕು. ಬಟ್ ಪವರ್ BI ಎಲ್ಲ ಮಾಡಕ್ಕಾಗಲ್ಲ ಅಲ್ವಾ. ಇವಾಗ ಎಲ್ಲಾ ಕಂಪನೀಸು ಕ್ಲೌಡ್ ಮೂವ್ ಆಗ್ತಿದ್ದಾರೆ. ಒಂದು ಕ್ಲೌಡ್ ಕಲ್ತ್ರೆ ಇನ್ನ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಇದರಲ್ಲಿ ಅಜ್ಯೂರ್ ಕಲಿತೀವಿ. ಇದೆಲ್ಲ ಆದ್ಮೇಲೆ ಲಾಸ್ಟ್ 2 ಇಯರ್ಸ್ ಅಲ್ಲಿ ಫ್ಯಾಬ್ರಿಕ್ ಅನ್ನೋ ನ್ಯೂ ಹೊಸ ಫ್ರೇಮ್ ವರ್ಕ್ ಮೈಕ್ರೋಸಾಫ್ಟ್ ಕೊಟ್ಟಿದ್ದಾರೆ. ತುಂಬಾ ಫೇಮಸ್ ಆಗ್ತದೆ. ಅದನ್ನು ಹೇಳ್ಕೊಡ್ತಾ ಇದೀವಿ. ಎವ್ರಿ ಟೈಮ್ ನ್ಯೂ ಅಪ್ಡೇಟ್ ಬಂದಾಗ ನಾವು ಕೋರ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದು 21 ಜುಲೈ ಇಂದ ಸ್ಟಾರ್ಟ್ ಆಗ್ತದೆ. ಇದು ಈವ್ನಿಂಗ್ ಬ್ಯಾಚ್ ಇರುತ್ತೆ. ವೀಕ್ಲಿ 5 ಡೇಸ್ ಇರುತ್ತೆ. ನೀವು ಫಸ್ಟ್ 5 ಡೇಸ್ ಅಟೆಂಡ್ ಮಾಡ್ಕೊಂಡು ಆಮೇಲೆ ನೀವು ಕೋರ್ಸ್ ಜಾಯ್ನ್ ಆಗ್ಬೋದು. ಇದು ಫಸ್ಟ್ ಕೋರ್ಸ್. ನೆಕ್ಸ್ಟ್ ಕೋರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಡೇಟಾ ಸೈನ್ಸ್ ವಿತ್ GenAI. ನಾನೊಂದು 15 ವರ್ಷದಿಂದ ನೋಡ್ತಾನೆ ಇದ್ದೀನಿ ಡೇಟಾ ಸೈನ್ಸ್ ಅಂತ ಹೇಳ್ತಾನೆ ಇದ್ರೆ ಇವತ್ತಿಗೂ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಏನೋ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಬರ್ತಾ ಇದೆ. ಡೇಟಾ ಸೈನ್ಸ್ ಏನು ಅಂದ್ರೆ ಪಾಸ್ಟ್ ಡೇಟಾ ಇರುತ್ತಲ್ವಾ ಅದನ್ನೆಲ್ಲ ಅನಲೈಸ್ ಮಾಡಿ ಅದನ್ನ ಫ್ಯೂಚರ್ಗೆ ಪ್ರಿಡಿಕ್ಟ್ ಮಾಡ್ತೀವಿ. ಆ ಪಾಸ್ಟ್ ಡೇಟಾ ಅನಲೈಸ್ ಮಾಡಿ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಡೇಟಾ ಸೈನ್ಸ್. ಇದ್ರಲ್ಲಿ ಏನೇನ್ ಬೇಕು, SQL ಬೇಕೇ ಬೇಕು, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು ಪೈಥಾನ್ ಅಂತ, ಆಮೇಲೆ ಇದೆಲ್ಲ ಮ್ಯಾಥಮೆಟಿಕ್ಸ್. ಸ್ಟಾಟಿಸ್ಟಿಕ್ಸ್ ಅಲ್ಲಿ ಚೆನ್ನಾಗಿ ಗೊತ್ತಿರೋರು, ಇಲ್ಲ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು, ಇಲ್ಲ ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಡೇಟಾ ಸೈನ್ಸ್ ಸ್ವಲ್ಪ ಈಸಿ ಆಗ್ಬೋದು. ಸ್ಟಾಟಿಸ್ಟಿಕ್ಸ್ ಹೇಳ್ಕೊಡ್ತೀವಿ 0 ಇಂದ, ಏನು ಗೊತ್ತಿಲ್ಲ ಅಂದ್ರೂ ಎಲ್ಲ ಹೇಳ್ಕೊಡ್ತೀವಿ. ಆಮೇಲೆ ಮಿಷಿನ್ ಲರ್ನಿಂಗ್ ಆಲ್ಗರಿದಮ್ಸ್, ಡೀಪ್ ಲರ್ನಿಂಗ್ ಆಲ್ಗರಿದಮ್ಸ್ ಎಲ್ಲ ಬರುತ್ತೆ. ಇದ್ರಲ್ಲಿ ಏನ್ ಒಂದು ಅಡ್ವಾಂಟೇಜ್ ಅಂದ್ರೆ ಡೇಟಾ ಸೈನ್ಸ್ ಇದೆ 15 ವರ್ಷದಿಂದ, ಬಟ್ ಈ GenAI ಅನ್ನೋದು ಒಂದು ಲಾಸ್ಟ್ 4-5 ಇಯರ್ಸ್ ಇಂದ ತುಂಬಾ ಫೇಮಸ್ ಆಗ್ತಾ ಇದೆ. ಇದೆಲ್ಲ ನ್ಯೂ ಇನೋವೇಷನ್ಸ್, ChatGPT ಬರ್ಲಿ, ಜೆಮಿನಿ ಬರ್ಲಿ, ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ವಾ. ನಿಮ್ಗೆ ಏನಾದ್ರು ಕ್ವಶನ್ಸ್ ಬೇಕು ಅಂದ್ರೆ ನೀವು ಹೋಗಿ ChatGPT ಕೇಳ್ತೀರಾ, ಅದು ನಿಮ್ಗೆ ಆನ್ಸರ್ ಮಾಡುತ್ತೆ. ಅಂತದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದು ನಾವು ಅಪ್ಗ್ರೇಡ್ ಮಾಡಿದೀವಿ. GenAI ಹೇಳ್ಕೊಡ್ತಾ ಇದೀವಿ. ಇವಾಗ ನಾಳೆ ಬಂದು ChatGPT ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಈ ಕೋರ್ಸ್ ಮೂಲಕ ನಿಮ್ಗೆ ಅರ್ಥ ಆಗುತ್ತೆ. ಇದು 6 ಮಂತ್ಸ್ ಕೋರ್ಸ್. ಇದು ಒಂದೇ ಕೋರ್ಸ್, ಆಫ್ಲೈನ್ ಆನ್ಲೈನ್ ಎರಡೂ ಇದೆ. ಅಂದ್ರೆ ನೀವು ಕ್ಲಾಸ್ಗೂ ಬಂದು ಅಟೆಂಡ್ ಮಾಡ್ಬೋದು, ಆನ್ಲೈನ್ ಅಲ್ಲಿ ತಗೊಬಹುದು. ಇದು ನೀವು ಅಟೆಂಡ್ ಮಾಡಿ. ಇದು ಸ್ಟಾರ್ಟ್ ಆಗ್ತಾ ಇರೋದು 3rd ಜುಲೈಯಿಂದ. ಇದು 6 ಗಂಟೆಗೆ ಇರುತ್ತೆ ಈವ್ನಿಂಗ್ ಬ್ಯಾಚ್. ಇದನ್ನ ಜಾಯಿನ್ ಮಾಡಿ. ಇದೇ ತರ ಎನ್ರೋಲ್ ಕೊಟ್ರೆ ನಿಮ್ಗೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಫಸ್ಟ್ 5 ಡೇಸ್ ವಿಡಿಯೋ ಫ್ರೀ ಇರುತ್ತೆ, ಅಟೆಂಡ್ ಮಾಡಿ, ಸೆಷನ್ಸ್ ಫ್ರೀ ಇರುತ್ತೆ. ಆಮೇಲೆ ನೀವು ಟ್ರೈನರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಕೋಟಿ ಅನ್ನೋ ಒಬ್ರು ಈ ಕೋರ್ಸ್ ಅಂತಂದ್ರೆ ಇಸ್ ಅನ್ ಎಕ್ಸ್ಪರ್ಟ್ ಇನ್ ಡೇಟಾ ಸೈನ್ಸ್ ಅಂಡ್ GenAI. ಅವ್ರಿಗೆ ನೀವು ಲೈವ್ ಆಗಿ ಅವ್ರ ಹತ್ರ ಮಾತಾಡಿ, ಕ್ವಶನ್ಸ್ ಕೇಳಿ, ನಿಮ್ ಡೌಟ್ಸ್ ಕೇಳ್ಬೋದು, ನಿಮ್ ಬ್ಯಾಕ್ ಗ್ರೌಂಡ್ ಇದು ಸೂಟ್ ಆಗುತ್ತೆ ಅಂತ ಕೇಳ್ಬೋದು. ಅದೆಲ್ಲ ಕೇಳ್ಕೊಂಡು ಆಮೇಲೆ ನೀವು ಜಾಯ್ನ್ ಆಗ್ಬೋದು. ಒಂದೇ ದಿವಸ ಏನು ಗೊತ್ತಾಗಲ್ಲ ಅಲ್ವಾ. 5 ದಿವಸ ಅಟೆಂಡ್ ಮಾಡಿ, 5 ದಿವಸ ಫ್ರೀ ಇರುತ್ತೆ. 5 ದಿವಸ ಆದ್ಮೇಲೆ ನೀವು
ಡಿಸಿಷನ್ ತಗೊಬೋದು. ಸೊ ಇದು ಬಂದು ಡೇಟಾ ಸೈನ್ಸ್. ಸೊ ನೆಕ್ಸ್ಟ್ ಡೇಟಾ ಇಂಜಿನಿಯರಿಂಗ್. ಸೊ ಫಸ್ಟ್ ಎರಡು ಬಗ್ಗೆ ಮಾತಾಡ್ದೆ ಅಲ್ವಾ, ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸ್ ಬಗ್ಗೆ. ಬಟ್ ಇವರಿಬ್ರು ಡೇಟಾ ಇಂಜಿನಿಯರ್ಸ್ ಇಲ್ಲ ಅಂದ್ರೆ ಇರೋದೇ ಇಲ್ಲ. ಸೊ ಡೇಟಾ ಇಂಜಿನಿಯರ್ಸ್ ರೂಟ್ ಇದಕ್ಕೆ. ಯಾವುದೇ ರೋಲ್ ತಗೊಳ್ಳಿ, ಡೇಟಾ ಇಂಜಿನಿಯರ್ಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಯಾರು ಡೇಟಾ ಇಂಜಿನಿಯರ್ಸ್? ಡೇಟಾ ಇಂಜಿನಿಯರ್ಸ್ ಏನ್ ಮಾಡ್ತಾರೆ, ಎಲ್ಲಿಂದನೋ ಡೇಟಾ ಬರುತ್ತೆ, ಆ ಡೇಟಾನೆಲ್ಲ ಡೈರೆಕ್ಟ್ ಆಗಿ ರಿಪೋರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಆ ಡೇಟಾನೆಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡಿ, ಅದರಲ್ಲಿ ಡೂಪ್ಲಿಕೇಟ್ಸ್ ರಿಮೂವ್ ಮಾಡಿ, ನಲ್ ವ್ಯಾಲ್ಯೂಸ್ ಚೆಕ್ ಮಾಡಿ, ಡೂಪ್ಲಿಕೇಟ್ಸ್, ನಲ್ ವ್ಯಾಲ್ಯೂಸ್, ಮತ್ತೆ ಎಂಟಿ ವ್ಯಾಲ್ಯೂಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್, ವೈಟ್ ಸ್ಪೇಸಸ್, ಏನೇನೋ ಇರುತ್ತೆ ಡೇಟಾಲಿ. ಎಲ್ಲೊಂದೇನೋ ಬರ್ತಾ ಇದೆ ಡೇಟಾ ಅಂದ್ರೆ ಅಷ್ಟು ಕ್ಲೀನ್ ಆಗಿ ಬರಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದನ್ನ ಕ್ಲೀನ್ ಮಾಡಿ ಪ್ರಾಪರ್ ಸ್ಟ್ರಕ್ಚರ್ ಮಾಡಿ, ಪ್ರಾಪರ್ ಆಗಿ ಟೇಬಲ್ ಮಾಡಿ, ಅದನ್ನೆಲ್ಲ ಮಾಡೋದನ್ನ ಡೇಟಾ ಇಂಜಿನಿಯರ್ಸ್ ಮಾಡ್ತಾರೆ. ಸೊ ಡೇಟಾ ಇಂಜಿನಿಯರ್ಸ್ ಹೈ ಪ್ಯಾಕೇಜ್ ಬರುತ್ತೆ. ಎಲ್ಲಾ ರೋಲ್ ಕಂಪೇರ್ ಮಾಡಿದ್ರೆ ಡೇಟಾ ಇಂಜಿನಿಯರ್ಸ್ಗೆ ಹೈ ಪ್ಯಾಕೇಜ್ ಬರುತ್ತೆ. ಬಟ್ ಅದೇ ತರ ಕಷ್ಟನೂ ಇದೆ, ಈಸಿ ಅಲ್ಲ. ಅಷ್ಟು ಸುಲಭ ಆದ್ರೆ ಯಾಕೆ ಅಷ್ಟು ಕಡಿಮೆ ಪೇ ಮಾಡ್ತಾರಲ್ವಾ. ಸೊ ದಿಸ್ ಇಸ್ ಹೈ ಪ್ಯಾಕೇಜ್, ತುಂಬಾ ಹೈ ಪ್ಯಾಕೇಜ್ ಬರುತ್ತೆ. ಅದಕ್ಕೆ ಇಲ್ಲಿ ಸೀಕ್ವಲ್ ಕಲಿಬೇಕು, ಪೈಥಾನ್, ಪೈಸ್ಪಾರ್ಕ್, ಇದು ಕೋಡಿಂಗ್ ಜಾಸ್ತಿ ಇರುತ್ತೆ. ಜೊತೆಗೆ ನೀವು ಕ್ಲೌಡ್ ಕಲಿಲೇಬೇಕು. ಆ ಕ್ಲೌಡ್ ನೀವು ಯಾವ ಕ್ಲೌಡ್ ಕಲ್ತ್ರು ಕ್ಲೌಡ್ ಇಂಜಿನಿಯರ್ ಅಂತಾನೆ ಕರಿತೀವಿ. ಸೊ ಇದಕ್ಕೆ ಏನ್ ಮಾಡಿದೀವಿ ಅಂದ್ರೆ, ಇವಾಗ ಪೈಪ್ಲೈನ್ ಬಿಲ್ಡ್ ಮಾಡೋ ಆದ್ಮೇಲೆ ಇನ್ನೊಬ್ರು ಇರ್ತಾರೆ ಡೆಪ್ಲಾಯ್ ಮಾಡಕ್ಕೆ ಅಂತ. ಯಾರು ಡೆಪ್ಲಾಯ್ ಮಾಡೋರು? ಪ್ರೊಡಕ್ಷನ್ಗೆ ಡೆಪ್ಲಾಯ್ ಮಾಡೋರು. ಆ ಪ್ರೊಡಕ್ಷನ್ಗೆ ಡೆಪ್ಲಾಯ್ ಮಾಡೋರು ಡೆವಾಪ್ಸ್ ಅಂತಾರೆ ಅಲ್ವಾ. ಆ ಡೆವಾಪ್ಸ್ ಅನ್ನೋರು ಒಂದು ಅಪ್ಲಿಕೇಶನ್ ನ ಬಿಲ್ಡ್ ಮಾಡಿ ಪ್ರೊಡಕ್ಷನ್ಗೆ ಹಾಕ್ತಾರೆ. ಸೊ ಅದನ್ನ ಸ್ವಲ್ಪ ಇಲ್ಲಿ ಕವರ್ ಮಾಡ್ತಿದ್ವಿ, ಡೇಟಾ ಆಪ್ಸ್ ಅಂತ ಕರಿತೀವಿ. ಸೊ ಡೇಟಾ ರಿಲೇಟೆಡ್ ಫ್ರೇಮ್ ವರ್ಕ್ಸ್ ಬಿಲ್ಡ್ ಮಾಡಿದಾಗ ಅದನ್ನ ಡೈರೆಕ್ಟ್ ಆಗಿ ಹಂಗೆ ಮಾಡಿದೆ, ಅದನ್ನ ಪ್ರೊಡಕ್ಷನ್ ತನಕ ತಗೊಂಡ್ ಹೋಗ್ತೀವಲ್ಲ, ಅದನ್ನು ಹೇಳ್ಕೊಡ್ತೀವಿ. ಇದು ತುಂಬಾ ಆಡೆಡ್ ಅಡ್ವಾಂಟೇಜ್. ಯಾವ್ದಾದ್ರು ಕಂಪನಿಗೆ ಹೋದ್ರೆ ನೀವು ಹೇಳ್ಕೊಬಹುದು, ನಂಗೆ ಎರಡೂ ಬರುತ್ತೆ. ಸೊ ನನಗೆ ಡೇಟಾ ಇಂಜಿನಿಯರಿಂಗ್ ಬರುತ್ತೆ, ಆ ಕೋಡ್ ನ ಡೆಪ್ಲಾಯ್ ಮಾಡೋದಕ್ಕೂ ಬರುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಹೈ ಪ್ಯಾಕೇಜ್ ಕವರ್ ಅಪ್ ಮಾಡಕ್ಕೆ. ಸೊ ಇವಾಗ ಇಬ್ಬರಿಗೆ ಡೇಟಾ ಇಂಜಿನಿಯರ್ ಗೊತ್ತು ಅಂದ್ರೆ, ಅದ್ರಲ್ಲಿ ಒಬ್ಬರಿಗೆ ಡೇಟಾ ಆಪ್ಸ್ ಗೊತ್ತು ಅಂದ್ರೆ, ಯು ವಿಲ್ ಬಿ ಗಿವನ್ ಅ ಪ್ರಯಾರಿಟಿ. ಸೊ ಇದು ನೀವು ಆಪ್ಟ್ ಮಾಡ್ಬೋದು. ಸೊ ಈ ಕೋರ್ಸು ನಾನು ತಗೊಂತಾ ಇರೋದು 17th ಜುಲೈ ಇಂದ ಸ್ಟಾರ್ಟ್ ಮಾಡ್ತಿದ್ವಿ. ಇದು ಬೆಳಗ್ಗೆ 8 ಗಂಟೆ ಬ್ಯಾಚ್ ಇರುತ್ತೆ. ಸೊ ನೀವು ಆರಾಮಾಗಿ ಬೆಳಗ್ಗೆ ಅಟೆಂಡ್ ಮಾಡ್ಕೊಂಡು ಆಮೇಲೆ ನೀವು ಆಫೀಸ್ ಕೆಲಸ ಮಾಡ್ಕೊಬಹುದು. ಸೊ ಇಟ್ಸ್ ಅ ಗುಡ್ ಆಪರ್ಚುನಿಟಿ ಫಾರ್ ಯು ಟು ಸ್ಕೇಲ್ ಅಪ್. ಸೊ ಇದು 3 ಆಯ್ತು, ಇದೆಲ್ಲ ಡೇಟಾ ರಿಲೇಟೆಡ್ ಸಬ್ಜೆಕ್ಟ್ಸ್. ನಾವು ಇಲ್ಲಿ ಬಂದ್ರೆ ಇದು ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಅಂತಾರೆ. ಸೊ ಯಾರಿಗೆ ಕೋಡಿಂಗೇ ಇಷ್ಟ ಇಲ್ಲ, ನನಗೆ ಕೋಡಿಂಗೇ ಬರಲ್ಲ, ನನ್ನ ಕೋಡಿಂಗ್ ಬ್ಯಾಕ್ ಗ್ರೌಂಡ್ ಇಂದಾನೇ ಬರಲ್ಲ, ಯಾವ್ದೋ BCom BSc ಎಲ್ಲ ಏನೋ ಮಾಡ್ಕೊಂಡ್ ಬಂದಿದ್ದೀನಿ, ನಂಗೆ ಏನು ಅಂತಾನೂ ಗೊತ್ತಿಲ್ಲ ಅನ್ನೋರಿಗೆ ಈ ಪವರ್ ಪ್ಲಾಟ್ಫಾರ್ಮ್ ಅನ್ನೋದು ಚೂಸ್ ಮಾಡ್ಬೋದು. ಮೈಕ್ರೋಸಾಫ್ಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಎಲ್ಲ ಅವರೇ ಈಸಿಯಾಗಿ ಮಾಡೋದಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಬಿಟ್ಟಿದ್ದಾರೆ. ನಾವು ಸುಮ್ಮನೆ ಹೋಗಿ ನಮ್ಗೆ ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂದ್ರೆ ಬಂದ್ಬಿಡುತ್ತೆ. ಅದಕ್ಕೆ ನೋ ಕೋಡಿಂಗ್ ಅವ್ರ ಲೋ ಕೋಡಿಂಗ್ ಅಂತಾರೆ. ಸೊ ಇದರಲ್ಲಿ ಮೊಬೈಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೇಕಾ, ಮಾಡ್ಬೋದು. ವೆಬ್ಸೈಟ್ ಬಿಲ್ಡ್ ಮಾಡ್ಬೇಕಾ, ಮಾಡ್ಬೋದು. BI ರಿಪೋರ್ಟಿಂಗ್ ಮಾಡ್ಬೇಕಾ, ಮಾಡ್ಬೋದು. ಚಾಟ್ ಬಾಟ್ ಬಿಲ್ಡ್ ಮಾಡ್ಬೇಕಾ, ಮಾಡ್ಬೋದು. AI ಯೂಸ್ ಮಾಡ್ಬೇಕಾ, ಮಾಡ್ಬೋದು. ಎಲ್ಲ ಯೂಸ್ ಮಾಡ್ಬೋದು. ಅದಕ್ಕೆ ಅಂತ ಒಂದು ಫ್ರೇಮ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಓದೋದಕ್ಕೆ ನಿಮ್ಗೆ ಏನ್ ಕೋಡಿಂಗ್ ಏನ್ ಬೇಕಾಗಿಲ್ಲ, ಯಾರು ಬೇಕಾದ್ರೆ ಕಲಿಬಹುದು. ಇದೊಂದು IT ಒಂದು ಡೀಸೆಂಟ್ ಆಗಿರೋ ಸ್ಯಾಲರಿ ಬೇಕು ಅಂದ್ರೆ ಪವರ್ ಪ್ಲಾಟ್ಫಾರ್ಮ್ ನ ತಗೊಬಹುದು. ಸೊ ಇದು ಇಂದ್ರಜಿತ್ ಅನ್ನೋ ಒಬ್ರು ತಗೊಂತಾ ಇದ್ದಾರೆ, ಇಸ್ ಅನ್ ಎಕ್ಸ್ಪರ್ಟ್. ಇದು 24 ಜುಲೈ ಇಂದ ಸ್ಟಾರ್ಟ್ ಆಗ್ತದೆ. ಇದು ಆಕ್ಚುಲಿ ಬೆಳಗ್ಗೆ 8 ಗಂಟೆ ಬ್ಯಾಚು. ಸೊ ನೀವು ಆರಾಮಾಗಿ ಒಂದು 5 ದಿವಸ ಅಟೆಂಡ್ ಮಾಡ್ಕೊಂಡು ಆಮೇಲೆ ನೀವು ಡಿಸಿಷನ್ ತಗೊಬಹುದು. ನಾವು ಇವಾಗ ಡೆವಾಪ್ಸ್ ಬಗ್ಗೆ ಮಾತಾಡೋಣ. ಸೊ ಡೆವಾಪ್ಸ್ ಏನಂದ್ರೆ, ಯಾವ್ದೇ ಆಗ್ಲಿ, ಒಂದು ಅಪ್ಲಿಕೇಶನ್ ಆಗ್ಲಿ, ವೆಬ್ಸೈಟ್ ಆಗ್ಲಿ, ಇಲ್ಲ ಡೇಟಾ ಸೈನ್ಸ್ ಪ್ರಾಜೆಕ್ಟ್ಸ್ ಆಗಲಿ, ಪವರ್ BI ರಿಪೋರ್ಟ್ಸ್ ಆಗಲಿ, ಇದನ್ನೆಲ್ಲ ಪ್ರೊಡಕ್ಷನ್ಗೆ ಹಾಕ್ಬೇಕು. ಸೊ ಪ್ರೊಡಕ್ಷನ್ ಅಂದ್ರೆ ಏನು, ಒಂದು 3 ಎನ್ವೈರ್ಮೆಂಟ್ಸ್ ಇರುತ್ತೆ. ಫಸ್ಟ್ ಒಂದು ಡೆವಲಪ್ ಮಾಡ್ತೀರಾ, ಡೆವಲಪ್ ಮಾಡಿದ್ಮೇಲೆ ಟೆಸ್ಟಿಂಗ್ ಹೋಗುತ್ತೆ, ಟೆಸ್ಟಿಂಗ್ ಇಂದ ಪ್ರೊಡಕ್ಷನ್ ಹೋಗುತ್ತೆ. ಸೊ 3 ಎನ್ವೈರ್ಮೆಂಟ್ ಇರುತ್ತೆ. ಯಾವುದೇ ಪ್ರಾಜೆಕ್ಟ್ ತಗೊಳ್ಳಿ 3 ಎನ್ವೈರ್ಮೆಂಟ್ ಇರುತ್ತೆ. ಸೊ ಆ 3 ಎನ್ವೈರ್ಮೆಂಟ್ಗೆ ಹೆಂಗ್ ಕೋಡ್ ಪುಷ್ ಆಗುತ್ತೆ, ಒಂದ್ ಕಡೆ ಚೇಂಜ್ ಮಾಡಿದ್ರೆ ಹೆಂಗ್ ಎಲ್ಲಾ ಕಡೆ ಚೇಂಜ್ ಆಗುತ್ತೆ, ಅದ್ ಹೆಂಗ್ ಕೊಲಾಬ್ರೇಟ್ ಮಾಡ್ತೀವಿ, ಅದೆಲ್ಲ ಇದ್ರಲ್ಲಿ ಕರಿತೀವಿ. ಇದ್ರಲ್ಲಿ ಕೋಡಿಂಗ್ ಅಂತ ಅಷ್ಟೇನ್ ಬರಲ್ಲ, ಬಟ್ ಇವಾಗ ಇದರಲ್ಲಿ ಆಪರೇಷನ್ಸ್ ಜಾಸ್ತಿ ಮಾಡ್ತೀವಿ. ಅಂದ್ರೆ ಪ್ರೋಸೆಸ್ ಹಿಂಗೆ ಮಾಡ್ಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಯಾರಿಗೆ ಇಂಟ್ರೆಸ್ಟ್, ಪ್ರೋಸೆಸ್ ಮೇಲೆ ಇಂಟ್ರೆಸ್ಟ್ ಇದೆ, ಇದೇನ್ ರೂಲ್ಸ್ ಮಾಡ್ಲೇಬೇಕು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕೋಡ್ ಮೂವ್ ಮಾಡ್ಬೇಕಂದ್ರೆ ಇದನ್ನ ಫಾಲೋ ಮಾಡ್ಲೇಬೇಕು ಅನ್ನೋದ್ರಿಗೆ ಇದು ಕಲಿಬಹುದು. ಸೊ ಇದು ಚೆನ್ನಾಗಿದೆ, ಒಳ್ಳೆ ಮಾರ್ಕೆಟ್ ಇದೆ. US ಅಲ್ಲಿ ಸಿಕ್ಕಾಪಟ್ಟೆ ಮಾರ್ಕೆಟ್ ಇದೆ ಡೆವಾಪ್ಸ್ಗೆ. ಸೊ ಅದ್ರ ಜೊತೆಗೆ ಇದು ನಾವು ಒಂದ್ ಹೊಸ ತರ ಪ್ಲಾನ್ ಮಾಡಿದೀವಿ, ವೀಕ್ಲಿ 4 days ಇಡೋಣ ಅಂತ. ಸೊ ನಿಮ್ಗೆ ಆಫೀಸ್ ಕೆಲಸನೂ ಮಾಡ್ಕೊಂಡು ಟ್ರೈನಿಂಗು ಅಟೆಂಡ್ ಮಾಡ್ಕೊಂಡು ಅಪ್ಸ್ಕೇಲ್ ಮಾಡಕ್ಕೆ ಇದು ಈಸಿ ಆಗುತ್ತೆ. ಸೊ ಇದು ಮಾರ್ನಿಂಗ್ ಬ್ಯಾಚು. ಸೊ ಇದು ಸ್ಟಾರ್ಟ್ ಮಾಡ್ತಾ ಇರೋದು ನಾವು 4th ಜುಲೈ ಇಂದ. ಸೊ ಇದು ಬೆಳಗ್ಗೆ 7:30 ಇರುತ್ತೆ. ಒಂದೊಂದು ವಾರಕ್ಕೆ 4 ದಿವಸ ಇರುತ್ತೆ. ಸೊ ಅದೇ ತರ ನೀವು ಫಸ್ಟ್ 5 ಸೆಷನ್ಸ್ ಅಟೆಂಡ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಸೊ ಇದೇ ತರ ಟ್ರೈನರು ಲೈವ್ ಅಲ್ಲಿ ಇರ್ತಾರೆ, ನೀವು ಅವ್ರ ಹತ್ರನೂ ಡೌಟ್ಸ್ ಕೇಳಿ ಅವ್ರ ಹತ್ರನೂ ನೀವು ಮಾತಾಡ್ಬೋದು. ಸೊ ಇದು ಡೆವಾಪ್ಸ್. ಸೊ 5 ಕೋರ್ಸ್ಗೆ ಎಕ್ಸೆಲ್ ಅನ್ನೋದು ಒಂಥರ ಬೇಕಿರುತ್ತೆ. ಸೊ ಊಟ ಮಾಡ್ತಿರೋ ಉಪ್ಪು ಬೇಕೇ ಬೇಕಲ್ವಾ. ಸೊ ಆ ತರ ಇದು ಉಪ್ಪಿದ್ದಂಗೆ ಬೇಕೇ ಬೇಕು. ಸೊ ಇದು ಎಕ್ಸೆಲ್ ಎಲ್ಲರಿಗೂ ಗೊತ್ತಿರುತ್ತೆ, ಒಳ್ಳೇದು. ಸೊ ಆ ಎಕ್ಸೆಲ್ ನಾವು ಟ್ರೈನಿಂಗ್ ಮಾಡ್ತಾ ಇದೀವಿ, ಅದು ರೆಗ್ಯುಲರ್ ಆಗಿ ನಡೀತಾನೆ ಇದೆ. ಸೊ ಇದೆಲ್ಲ ಕೋರ್ಸ್ ಬಗ್ಗೆ ನೀವು ಇನ್ನೂ ಡೀಟೇಲ್ ಆಗಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಅಸ್ಗೆ ಹೋಗಿ. ಸೊ ಇಲ್ಲಿ ನಮ್ಮ ನಂಬರ್ ಇರುತ್ತೆ, ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದಿನ ವಿಡಿಯೋಲಿ ನೋಡೋಣ.